ಹಲೋ ಹಾಯ್ ಎಲ್ರಿಗೂ ನಮಸ್ಕಾರಗಳು. ದ ಮೆಜಿಷಿಯನ್ ಸುಬ್ಬಲ್ವಂಟೆ ಆರೋಗ್ಯಕ್ಕೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದಾರೆ ಎಲ್ರಿಗೂ ಕೂಡ ಧನ್ಯವಾದಗಳು. ಇದು ಒಂದು ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ. ನಿಮಗೆ ಅನ್ವಯ ಆದರೆ ಮಾತ್ರ ಇದನ್ನು ತೊಗೊಳ್ಬೋದು, ಇಲ್ಲಾಂದರೆ ದಯವಿಟ್ಟು ಇದನ್ನು ಅಲ್ಲೇ ಬಿಟ್ಬಿಡಿ ಅಂತ ಹೇಳ್ತಾ ಈ ರೀಡಿಂಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿಮ್ಮ ಮನಸ್ಸಿನಲ್ಲಿರುವಂಥ ವ್ಯಕ್ತಿ ಈಗ ನಿಮ್ಮ ಬಗ್ಗೆ ಏನು ಯೋಚಿಸ್ತಿದ್ದಾರೆ ಅಂತ ನೋಡೋಣ. ನಿಮ್ಮ ವ್ಯಕ್ತಿ ಯಾರಿದ್ದಾರೆ, ಅವರು ನಿಮ್ಮನ್ನು ಮಿಸ್ ಮಾಡ್ಕೊಳ್ತಿದ್ದಾರಾ, ನಿಮ್ಮ ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊಳ್ತಿದ್ದಾರಾ, ಮತ್ತು ಅವರು ಇನ್ನೂ ತಮ್ಮ ಭಾವನೆಗಳನ್ನ ಸರಿಯಾಗಿ ಮನಸ್ಸಲ್ಲಿ ಇಟ್ಕೊಂಡು ಏನು ಹೇಳ್ದೇ ಇರ್ಬೋದಾ ಅಂತ ನೋಡೋಣ. ಈ ರೀಡಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಒಂದು ಶಾಂತವಾಗಿರುವಂಥ ಮನಸ್ಸಲ್ಲಿ ನಿಮ್ಮ ವ್ಯಕ್ತಿಗಳನ್ನು 3 ಬಾರಿ ಹೇಳ್ಕೊಡಿ ಅಂತ ಹೇಳ್ತಾ ರೀಡಿಂಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿಮ್ಮ ವ್ಯಕ್ತಿ ಯಾರಿದ್ದಾರೆ, ಅವ್ರ ಮನಸ್ಸಿನಲ್ಲಿ ಇರುವಂಥ ಏನು ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮ ಜೊತೆ ಮಾತಾಡಿರುವಂಥ, ನಿಮ್ಮ ಜೊತೆ ಅವರು ನಿಮ್ಮ ಆ ವ್ಯಕ್ತಿ ಏನಿದ್ದಾರೆ ನಿಮ್ಮ ಜೊತೆ ಕೆಲವು ಮಾತುಗಳು ಅವರಿಗೆ ತುಂಬಾ, ನಿಮ್ಮ ಮಾತುಗಳಾಗಿರ್ಬೋದು, ಭೇಟಿ ಆಗಿರುವಂಥದ್ದಾಗಿರ್ಬೋದು, ತುಂಬಾ ನೆನಪುಗಳು ಅವ್ರಿಗೆ ಯಾವಾಗಲೂ ಮನಸ್ಸಿಗೆ ಬರ್ತಿರುತ್ತೆ ಅಂತ ಬಂದಿರುವಂಥದ್ದು. ಕೆಲವೊಮ್ಮೆ ಅವರು ಸಾಮಾಜಿಕ ಜಾಲತಾಣಗಳಲ್ಲಿ ಕೂಡ ನಿಮ್ಮ ಪೋಸ್ಟ್ಗಳನ್ನು ಅವರು ನೀವು ಹಾಕಿರೋದನ್ನು ಅವರು ಯಾವಾಗಲೂ ಕೂಡ ನೋಡ್ತಿರ್ತಾರೆ ಅಂತ ಕೂಡ ಬಂದಿರುವಂಥದ್ದು. ಮತ್ತು ಈ ರೀತಿ ಒಂದು ರೀಡಿಂಗ್ ಮುಖಾಂತರ ಕೂಡ ನಿಮ್ಮ ಮನಸ್ಥಿತಿ ಹೇಗಿದೆ ಅಂತ ತಿಳ್ಕೊಳ್ಳುವಂಥವ್ರಾಗಿರ್ಬೋದು. ಕೆಲವೊಂದು ವಿಚಾರಗಳನ್ನ ಸ್ಪಷ್ಟವಾಗಿ ಅವರು ನಿಮ್ಮ ಜೊತೆ ಶೇರ್ ಮಾಡದೇ ಇರ್ಬೋದು. ಒಂದು ಸ್ವಲ್ಪ ಅವ್ರಿಗೆ ಒಂದಿಷ್ಟು ಸಂಕೋಚ ಇರುವಂಥವ್ರಾಗಿರ್ತಾರೆ, ಮತ್ತು ಗೊಂದಲಗಳು ತುಂಬಾ ಇರುತ್ತೆ, ಮತ್ತು ಪರಿಸ್ಥಿತಿಗೆ ತಕ್ಕಂಥ ರೀತಿಯಲ್ಲಿ ಅವರು ಒಂದು ರೀತಿಯಲ್ಲಿ ಬ್ಯಾಲೆನ್ಸನ್ನು ಮಾಡ್ತಿರ್ತಾರೆ. ತುಂಬಾ ಕಾಳಜಿ ಇರುವಂಥ ವ್ಯಕ್ತಿಗಳಾಗಿರ್ಬೋದು. ನೀವು ಅವರ ಒಂದು ರೀತಿಯಲ್ಲಿ ನೀವು ತೋರಿಸುವಂಥ ಕಾಳಜಿ ಆಗಿರ್ಬೋದು, ಒಂದು ಪ್ರಾಮಾಣಿಕತೆ ಆಗಿರ್ಬೋದು, ಅವ್ರ ಜೊತೆ ನೀವು ಮಾತಾಡ್ತಾ ಇದ್ದರೆ ಅವ್ರಿಗೇನೋ ಒಂದು ರೀತಿಯಲ್ಲಿ ಸಿಗುವಂಥ ನೆಮ್ಮದಿ ಆಗಿರ್ಬೋದು, ಅವ್ರಿಗೇನೋ ಒಂದು ರೀತಿಯಲ್ಲಿ ಆ ವಿಚಾರವಾಗಿ ಒಂದಿಷ್ಟು ಅವ್ರಿಗೆ ನೆಮ್ಮದಿ ಸಿಗ್ತಾ ಇರುವಂಥದ್ದು. ಬಟ್ ಖಂಡಿತವಾಗ್ಲೂ ಅವ್ರ ಮನಸ್ಸಲ್ಲಿ ತುಂಬಾ ಕನ್ಫ್ಯೂಷನ್ಸ್ ಇದ್ರೂ ಕೂಡ ಒಂದು ಸ್ಪಷ್ಟವಾಗಿ ಅವ್ರ ಜೊತೆ ನೀವು ಗೌರವದಿಂದ ಇರುವುದಾಗಿರ್ಬೋದು, ಸಡನ್ನಾಗಿ ತಗೊಳ್ಳುವಂಥ ನಿರ್ಧಾರಗಳಾಗಿರ್ಬೋದು ಅವ್ರ ಜೊತೆ, ಮತ್ತು ಅವರು ಸ್ವಂತ ಏನೋ ಒಂದು ರೀತಿಯಲ್ಲಿ ತುಂಬ ಇಬ್ರಿಗೂ ಕೂಡ ಒಂದು ಸಂತೋಷ ಆಗ್ತಾ ಇರುತ್ತೆ. ನಿಮ್ಮ ಜೊತೆ ಅವ್ರ ಜೊತೆ ಕನೆಕ್ಷನಲ್ಲಿ ಇದ್ದರೆ ಖಂಡಿತವಾಗ್ಲೂ ಏನಾದರೂ ಒಂದು ಸೂಚನೆಗಳು, ಸಂತೋಷಗಳು ಸಿಗ್ತಾ ಇರುತ್ತೆ. ತುಂಬಾ ಅವ್ರು ನಿಮ್ಮ ಜೊತೆ ಯಾವಾಗಲೂ ಕೂಡ ಪದೇ ಪದೇ ಮಾತಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ, ಮಾತಾಡಲೇಬೇಕು ಅನ್ನೋದು. ಮತ್ತು ಒಂದು ಟೈಮ್ಗೋಸ್ಕರ ಅವ್ರು ಯಾವಾಗಲೂ ಕೂಡ ನಿಮ್ಮ ಜೊತೆ ಒಂದು ಟೈಮ್ಗೋಸ್ಕರ ಯಾವಾಗಲೂ ಕಾಯಬೇಕಾ ಅನ್ನೋ ಒಂದು ಮನಸ್ಥಿತಿ, ಒಂದ್ಸಲ ಗೊಂದಲಗಳು ಅವ್ರಿಗೆ ಬರ್ಬೋದು. ತುಂಬಾ ವೆಯ್ಟ್ ಮಾಡಿ ಈ ಒಂದು ಸಮಯಕ್ಕೆ ನಾನು ವೆಯ್ಟ್ ಮಾಡ್ತಾ ಇರಲೇಬೇಕಾ ಯಾವಾಗಲೂ ಅನ್ನೋ ಒಂದು ಈ ಥಿಂಕಿಂಗ್ ಜಾಸ್ತಿ ಮಾಡ್ತಿರ್ತಾರೆ. ಮತ್ತು ಅವರೇ ನಿಮ್ಮ ನಗು ಆಗಿರ್ಬೋದು, ನೀವು ಮಾತಾಡುವಂಥ ಶೈಲಿ ಆಗಿರ್ಬೋದು, ನಿಮ್ಮ ಜೊತೆ ಇರುವಂಥ ಕೆಲವು ನೆನಪುಗಳಾಗಿರ್ಬೋದು ಪದೇ ಪದೇ ಅವ್ರಿಗೆ ಕಾಡ್ತಾ ಇರುತ್ತೆ, ಸಂತೋಷನ ಕೊಡ್ತಾ ಇರುತ್ತೆ. ಮತ್ತು ಕೆಲವೊಮ್ಮೆ ಒಂದ್ಸಲ ಯೋಚನೆಗಳು ಬರ್ಬೋದು, ದೊಡ್ಡದಾಗಿ ಯೋಚನೆಗಳು ಬರ್ಬೋದು. ಮತ್ತು ಕೆಲವರಲ್ಲಿ ಒಂದು ದೂರದಲ್ಲಿ ಇರುವಂಥದ್ದು ಸಂಬಂಧಗಳು ಇರ್ಬೋದು, ಕೆಲವರಲ್ಲಿ ಬೇರೆ ಊರುಗಳಾಗಿರ್ಬೋದು, ಮತ್ತು ಕಡಿಮೆ ಮಾತಾಡ್ತಾ ಇರುವಂಥವ್ರಾಗಿರ್ಬೋದು, ಮತ್ತು ತುಂಬಾ ಇಲ್ಲಿ ಒಂದು ರೀತಿಯಲ್ಲಿ ತುಂಬ ಡಿಸ್ಟೆನ್ಸ್ ಇರುವಂಥವ್ರಾಗಿರ್ಬೋದು. ಈ ರೀತಿ ಒಂದು ರೀತಿ ಫೀಲ್ ಮಾಡ್ತಾ ಇರ್ತಾರೆ. ನಿಮ್ಮ ಜೀವನದಲ್ಲಿ ಒಂದಿಷ್ಟು ನಿರ್ಧಾರಗಳನ್ನ ಸರಿಯಾಗಿ ತಗೊಳ್ಳೋದ್ರ ಕಡೆ ಹೆಚ್ಚು ಗಮನನ ಕೊಡ್ತೀರಾ ಅನ್ನೋದಿದೆ. ಮತ್ತು ನಿಮ್ಮ ಗುರಿಗಳ ಕಡೆ ಅವರು ತುಂಬಾ ಗಮನ ಕೊಡ್ತಿರ್ತಾರೆ. ಮತ್ತು ನಿಮ್ಮ ಸಂತೋಷ, ನಿಮ್ಮ ಗುರಿ, ನಿಮ್ಮ ಬೆಳವಣಿಗೆಗಳ ಬಗ್ಗೆ ಜಾಸ್ತಿ ಗಮನ ಕೊಡ್ತಾ ಇರ್ತಾರೆ. ಖಂಡಿತವಾಗ್ಲೂ ಅವರು ಕೂಡ ಹೇಳೋದು ಸೇಮ್, ನಿಮಗೂ ಕೂಡ ಹಂಗೇ ಹೇಳ್ತಾರೆ. ಅದ್ರ ಕಡೆ ಹೆಚ್ಚು ಗಮನನ ಕೊಡಿ,
ಅದ್ರ ಕಡೆ ಹೆಚ್ಚು ಫೋಕಸ್ ಮಾಡ್ತಾ ಇದ್ದೀರಾ ನೀವು. ತುಂಬ ಪ್ರಾಮಾಣಿಕವಾಗಿರುವಂಥವ್ರು ಮತ್ತು ತುಂಬಾ ಇಲ್ಲಿ ಅವರು ಹೇಳುವಂಥ ಮಾತುಗಳಾಗಿರ್ಬೋದು ನೇರವಾಗಿ ಹೇಳ್ತೀರಾ. ನೀವು ಕೊಡುವಂಥ ಗೌರವ ಆಗಿರ್ಬೋದು ತುಂಬಾ ಅವ್ರಿಗೆ ಒಂದು ರೀತಿಯಲ್ಲಿ ತುಂಬ ಅಟ್ರ್ಯಾಕ್ಟ್ ಮಾಡ್ತಾ ಇದೆ ಅಂತ ಕೂಡ ಬಂದಿರುವಂಥದ್ದು. ಮತ್ತು ಕೆಲವೊಂದು ಯೋಚನೆಗಳು ಏನಿದೆ ಅದು ಒಂದು ರೀತಿಯಲ್ಲಿ ಅವ್ರಿಗೆ ಒಂದು ರೀತಿ ನೀವು ಮಾತಾಡ್ತಾ ಇರುವಂಥ ರೀತಿಗಳು, ಗುಣಗಳು, ಕಾಳಜಿಗಳು ಏನೋ ಒಂದು ರೀತಿಯಲ್ಲಿ ಅವರಿಗೆ ಒಂದೊಂದು ಸಲ ಸ್ಟಕ್ ಎನರ್ಜಿನ ತಂದುಕೊಡುತ್ತೆ ಅಂತ ಬಂದಿರುವಂಥದ್ದು. ಮತ್ತು ಒಂದಿಷ್ಟು ಸಂದೇಹಗಳು ಕೂಡ ಅವ್ರಿಗೆ ಬಂದು ಹೋಗ್ತಿರುತ್ತೆ. ಇರ್ಬೋದೇನೋ, ಹಿಂಗಿರ್ಬೋದೇನೋ. ಯಾಕಂದರೆ ಕೆಲವೊಂದು ವಿಚಾರಗಳು ಸೀಕ್ರೆಟ್ ಮಾಡ್ತಾ ಇರೋದು, ಕೆಲವ್ರಿಗೆ ಒಂದೊಂದು ಸಲ ಅವ್ರಿಗೆ ಅನಿಸುತ್ತೆ ಏನೋ ಸೀಕ್ರೆಟ್ ಮಾಡ್ತಿದ್ದಾರೆ ಅನ್ನೋ ಫೀಲ್ ಆಗ್ತಾ ಇರ್ಬೋದು. ಮತ್ತು ಅವ್ರಿಗೆ ಅನ್ನಿಸ್ತಿದೆ ಒಂದು ರೀತಿಯಲ್ಲಿ ಏನೋ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ ನೀವು. ಒಂದಿಷ್ಟು ವಿಚಾರಗಳು ನಿಮ್ಮ ಬಗ್ಗೆ ತಿಳಿದೇ ಇರ್ಬೋದು, ಏನೋ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ ನೀವು. ಹಿಂದೆ ಏನೋ ಸೀಕ್ರೆಟ್ಸ್ ಇರ್ಬೋದು, ಏನೋ ಸಮಸ್ಯೆಗಳಿರ್ಬೋದು ಅನ್ನೋದು ಕೂಡ ಅವ್ರಿಗೆ ಒಂದೊಂದು ಸ್ವಲ್ಪ ಒಂದು ರೀತಿಯಲ್ಲಿ ಯೋಚನೆಗಳು ನಡೀತಾ ಇರುತ್ತೆ. ಮತ್ತು ತುಂಬ ನಿಮ್ಮನ್ನು ತುಂಬಾ ಮಿಸ್ ಮಾಡ್ಕೊಳ್ತಾ ಇರುವಂಥದ್ದಾಗಿರ್ಬೋದು. ಅವ್ರಿಗೆ ಅನಿಸುತ್ತೆ ಒಂದೊಂದು ಸಲ ಇದು ಅಟ್ರಾಕ್ಷನ್ನ, ಪ್ರೀತಿನ, ಸ್ನೇಹನ, ಒಂದೊಂದು ಕನ್ಫ್ಯೂಷನ್ಸ್ ಅವ್ರಿಗೆ ಒಂದೊಂದು ಸಲ ಕಾಡುತ್ತೆ. ಯಾಕಂದರೆ ನೀವು ಕೂಡ ಅದೇ ರೀತಿಯಲ್ಲೇ ನೋಡ್ಕೊಳ್ತಾ ಇರುವಂಥದ್ದು. ಸಾರಿ. ಮತ್ತು ಒಂದೊಂದು ಸಲ ಅವ್ರಿಗೆ ನಿಮ್ಮ ಮೇಲೆ ನಂಬಿಕೆ ಇಡಬೇಕಾ ಅನ್ನೋದು ಕೂಡ ಇರುತ್ತೆ. ಭಯ ಆಗ್ತಿರುತ್ತೆ. ಮತ್ತು ಅವರು ಒಂದಿಷ್ಟು ತುಂಬ ವರ್ಷಗಳಿಂದ ತುಂಬ ಸ್ಟ್ರಾಂಗೆಸ್ಟ್ ಆಗಿರುವಂಥ ವ್ಯಕ್ತಿ ಆ್ಯಕ್ಚುಲಿ ಅವರು. ಅಂಥ ವ್ಯಕ್ತಿ ಒಂದು ರೀತಿಯಲ್ಲಿ ಪರಸ್ಪರ ನಿಮ್ಮಿಬ್ಬರ ಜೊತೆ ಕನೆಕ್ಷನ್ ಇರೋದು ಅವ್ರಿಗೆ ತುಂಬ ಆಶ್ಚರ್ಯನ ತಂದುಕೊಟ್ಟಿರ್ಬೋದು. ಮತ್ತು ಎಲ್ಲೋ ಒಂದು ದೊಡ್ಡ ಮಟ್ಟಿಗೆ ನಿಮ್ಮ ಜೊತೆ ಎಲ್ಲೋ ಒಂದು ರೀತಿಯಲ್ಲಿ ಏನೋ ಒಂದು ಗಿಫ್ಟ್ ಮುಖಾಂತರ ನಿಮ್ಗೇನೋ ಕೊಡಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ಮತ್ತು ಒಂದು ರೀತಿಯಲ್ಲಿ ನಿಮ್ಮ ಅವರ ಮಧ್ಯೆ ಇದ್ದಂಥ ದಿನಗಳೇನಿದೆ, ಜಗಳಗಳೇನಿದೆ, ಮನಸ್ತಾಪಗಳೇನಿದೆ ಅದ್ರ ಬಗ್ಗೆ ಯೋಚನೆ ಮಾಡಿಕೊಂಡು ಕೆಲವೊಂದು ಬಾರಿ ಸ್ಮೈಲ್ ಮಾಡ್ತಾ ಇರುವಂಥದ್ದು. ನಿಮ್ಮ ಸಂಬಂಧಗಳ ಬಗ್ಗೆ ಅವರಿಗೆ ಅಷ್ಟು ಬಿಟ್ಕೊಡೋದಕ್ಕೆ ಮನಸ್ಸಿಲ್ಲ, ನಿಮ್ಮನ್ನು ಅಷ್ಟು ದೂರ ಮಾಡ್ಕೊಳ್ಳೋಕ್ಕೆ ಇಷ್ಟ ಇಲ್ಲ. ಒಂದಿಷ್ಟು ಸ್ಟಕ್ ಎನರ್ಜಿನ ಹೇಳ್ತಾ ಇದೆ. ಅವ್ರು ನಿಮ್ಮನ್ನು ದೂರ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗ್ಬೋದು, ಸ್ಟಕ್ಕಲ್ಲಿ ಇರ್ಬೋದು. ಬಟ್ ನಿಮ್ಮನ್ನು ಕೂಡ ಅವ್ರು ಅದೇ ರೀತಿಯಲ್ಲಿ ನೋಡ್ತಿದ್ದಾರೆ. ನಿಮಗೂ ಕೂಡ ಅದೇ ರೀತಿ ಆಗ್ಬೋದಾ ಅನ್ನೋ ವಿಚಾರಗಳು ಅವ್ರಿಗೆ ಬಂದು ಹೋಗ್ತಾ ಇರುತ್ತೆ ಅಂತ ಹೇಳ್ತಾ ಈ ರೀಡಿಂಗ್ನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಧನ್ಯವಾದಗಳು.